ಹನುಮ ಹುಟ್ಟಿದ ನಾಡು ಹನುಮನಹಳ್ಳಿಯ ಅಂಜನಾದ್ರಿ ಪರ್ವತದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಸಹಸ್ರ ಚಂಡಿ ಹೋಮದ ಅಂಗವಾಗಿ ಪಂಪಾ ಸರೋವರದಿಂದ ಅದ್ಧೂರಿಯಾಗಿ ಶೋಭಾಯಾತ್ರೆ ನಡೆಯಿತು. ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ, ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ. ರಾಮಚಂದ್ರನಿಗೆ ಪ್ರೀತಿ ಪಾತ್ರನು, ವಾಯುದೇವರ ಪ್ರೇಮದ ಸುತನು, ಹನುಮನ ನೋಡಿದಿರಾ, ಹನುಮನ ನೋಡಿದಿರಾ, ಅವನ ಸಾಹಸ ಕೇಳಿದಿರಾ. ನಾನು ಎಂಬುವ ಮಾತ ಅರಿಯದೆ, ತನದು ಎನ್ನುವ ನುಡಿಯನಾಡದೆ, ನಾನು ಎಂಬುವ ಮಾತ ಅರಿಯದೆ, ತನದು ಎನ್ನುವ ನುಡಿಯನಾಡದೆ, ನೀನೇ ಎನ್ನುತ್ತ ಸೇವೆ ಮಾಡಿ ಶ್ರೀರಾಮನ ನಂಬಿ ಬಾಳಿದ ನಮ್ಮ ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ. ಭಕ್ತನೆಂದುತ ಸೊಕ್ಕಿ ಮೆರೆಯದೆ, ಭಕ್ತನೆಂದುತ ಡಂಭ ಮಾಡದೆ, ಶಕ್ತನೆಂದುತ ಸೊಕ್ಕಿ ಮೆರೆಯದೆ, ಭಕ್ತನೆಂದುತ ಡಂಭ ಮಾಡದೆ, ರಾಮಚಂದ್ರನ ಸೇವೆಗಾಗಿ, ಶ್ರೀರಾಮಚಂದ್ರನ ಸೇವೆಗಾಗಿ ಈ ಭುವಿಯಲ್ಲಿ ಜನ್ಮವನೆತ್ತಿದ ನಮ್ಮ ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ. ಕಡಲ ಹಾರಿದನು ಸೀತೆಗಾಗಿ, ಸೇತುವೆ ಕಟ್ಟಿದ ರಾಮನಿಗಾಗಿ, ಕಡಲ ಹಾರಿದನು ಸೀತೆಗಾಗಿ, ಸೇತುವೆ ಕಟ್ಟಿದ ರಾಮನಿಗಾಗಿ, ಬೆಟ್ಟ ಹೊತ್ತ ಲಕ್ಷ್ಮಣನಿಗಾಗಿ, ಪ್ರಭು ಚರಣದಿ ಶಿರಬಾಗಿದ ತನಗಾಗಿ ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ. ರಾಮಚಂದ್ರನಿಗೆ ಪ್ರೀತಿ ಪಾತ್ರನು, ವಾಯುದೇವರ ಪ್ರೇಮದ ಸುತನು, ಹನುಮನ ಯಾತ್ರೆ ಸ್ಟಾರ್ಟ್ ಆಗಿ ಅಲ್ಲಿ ಪೂಜೆ ನಡೀತಾ ಇದೆ. ನನಗೆ ಸಂತೋಷ, ಹೆಮ್ಮೆ ಅನ್ನಿಸ್ತದೆ. ನಮ್ಮ ಕರ್ನಾಟಕ ಸ್ಟೇಟ್ ಅವ್ರು ಕೊಡ್ತಿರ್ದ ಸ್ಥಳ ಹೊರಗಡೆ ರಾಜ್ಯದವ್ರು ಕೊಡ್ತಿದ್ದಾರೆ. ಅದರ ನಮ್ಮ ರಾಜ್ಯ ತಿಳ್ಕೊಬೇಕಾಗಿದೆ. ಗೊತ್ತು ಆಂಜನೇಯ ವಿಷಯದಲ್ಲಿ ಪ್ರತಿ ಹಳ್ಳಿಗೆ ಹೋದ್ರು ನಾವು ಮೊದಲು ಕಾಣದ ಆಂಜನೇಯ ಅಂಥದ್ದು ಇಲ್ಲೇ ಹಾಕಿದ್ರೆ ನಾವೆಲ್ಲರೂ ಧನ್ಯ. ಇಲ್ಲಿ ಯಾರು ಹುಟ್ಟಿದ ನಮ್ಮ ಮೇಲೆದವರು ನಾವೆಲ್ಲ ಇವತ್ತು ತಾವೆಲ್ಲರಿಗೂ ಗೊತ್ತಿದ್ದಂಗೆ ಬೆಂಗಳೂರು ಒಬ್ಬ ಮಹನೀಯರು ಇವತ್ತು ಹೋಮ ಹವನ ನಡೆಸಬೇಕು ಅಂಜನಿ ಪರ್ವತದ ಮೇಲೆ ಅಂತ ಒಂದು ಇಟ್ಕೊಂಡಿದ್ದಾರೆ, ಗುರಿಯನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಮಳೆ ಬೆಳೆ ಚೆನ್ನಾಗಾಗಲಿ, ಸರ್ವ ಜನ ಸುಖಿನೋಭವಂತು ಎಂಬ ಉದ್ದೇಶ ಇಟ್ಕೊಂಡು ಅವರು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಊರಿನ ಪರವಾಗಿ, ಎಲ್ಲರ ಪರವಾಗಿ ಅವ್ರಿಗೂ ಕೃತಜ್ಞತೆಗಳು. ನಮ್ಮ ನಾರಾಯಣ ಸರೋವರ, ಪುಷ್ಕರ ಸರೋವರ, ಹಾಗೆ ಪಂಪಾ ಸರೋವರ, ಪಂಪಾ ಸರೋವರದಲ್ಲಿ ಭಕ್ತರು ಮಿಂದು ಸ್ನಾನ ಮಾಡಿ ಭಕ್ತಿಯಿಂದ ಕೇಳ್ಕೊಂಡ್ರೆ ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ಆಗ್ತವೆ ಅಂತೇಳಿ ಪ್ರತೀತ ಇದೆ. ಈ ಸ್ಥಳ ಶಬರಿಯ ಸ್ಥಳ, ಶಬರಿಯ ಸ್ಥಾನ. ಶಬರಿ ಶ್ರೀರಾಮನಿಗಾಗಿ ನಿಂತು ತಪಸ್ಸು ಮಾಡುವಂಥ ಸ್ಥಳ ಇದೆ. ಅಷ್ಟು ವಿಶೇಷವಾದ ಸ್ಥಳ. ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ಹಕ್ಕಬುಕ್ಕರಿಗೆ ಆಶೀರ್ವಾದ ಮಾಡಿ ವಿಜಯನಗರ ಸಂಸ್ಥಾನವನ್ನು ಸ್ಥಾಪನೆ ಮಾಡಲಿಕ್ಕೆ
ಸೂಚಿಸಿದಂಥ ಸ್ಥಳ ಇದು. ಇವತ್ತಿನ ದಿವಸ ಸಹಸ್ರ ಚಂಡಿಯಾಗ ಅಂಜನಾದ್ರಿ ಅಂತ ಹೇಳಿ ಹಿರಿಯರೆಲ್ಲರೂ ಸಂಕಲ್ಪ ಮಾಡಿಕೊಂಡು 108 ಕುಂಭಗಳ ಪೂರ್ಣ ಕುಂಭಗಳ ಮೂಲಕ ಪಂಪಾ ಸರೋವರದಿಂದ ಅಂಜನಾದ್ರಿ ಬೆಟ್ಟಕ್ಕೆ ತೆರಳುತ್ತಾ ಇದ್ದಾರೆ. ಸೌತಲ್ಲಿ ನಮಗೆ ಇಲ್ಲಿ ಅಂಜನಾದ್ರಿ ದೇವಿ ಮಹಾಮಾತೆ ಇಲ್ಲಿ ಇಲ್ಲಿ ತಪಸ್ಸು ಮಾಡಿ ಹನುಮಾನ್ಜಿಗೆ ಜನ್ಮ ಕೊಟ್ಟ ಸ್ಥಳ ಆಗಿದ್ದರಿಂದ ಇಲ್ಲಿ ಬಹಳಷ್ಟು ಪವಿತ್ರವಾದ ಸ್ಥಳ ಇದೆ. ಇಲ್ಲಿ ಧ್ಯಾನ ಮಾಡೋದ್ರಿಂದ, ಇಲ್ಲಿ ಶಾಂತವಾಗಿರೋದ್ರಿಂದ, ಸ್ವಚ್ಛತೆ ಕಾಪಾಡ್ಕೊಂಡು ಇರೋದ್ರಿಂದ ಇಲ್ಲಿ ಫಲ ಮಾತ್ರ ಗ್ಯಾರಂಟಿ ಇದೆ. ಸ್ವಚ್ಛತೆ ಕಾಪಾಡ್ಕೊಂಡು ಹೋಗೋದು ಇವತ್ತು ವಿಶೇಷ ಏನಂದರೆ, ಇವತ್ತು ಕುಂಭಮೇಳ ಇರೋದ್ರಿಂದ 10 ರಾಜ್ಯ ಕಡೆಯಿಂದ ಸಾಧುಗಳು ಸಂತಗಳು ಬಂದು ಇಲ್ಲಿ ಪಂಪಾಸರದಿಂದ ಕುಂಭ ಮತ್ತು ಇದು ಕಳಸವನ್ನು ಎತ್ಕೊಂಡು ಇಲ್ಲಿ ಬಂದ್ಬಿಟ್ಟು